ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ದೋಹೆ ಛಂದಸ್ಸನ್ನ ತಿಳ್ಕೊಳ್ಳೋಣ. ಕ್ರುದ್ಧೆ ಕೃತಾಂತ ಸಮಾನ ಕಪಿ ತನ ಸ್ರವತ್ ಸೋನಿತ ರಾಜಹಿ ಮರ್ದಹಿ ನಿಸಾಚರ ಕಟಕ ಭಟ್ ಬಲವಂತ ಘನ ಜಿಮಿ ಗಾಜಹಿ ಮಾರಹಿ ಚಪೇಟನ್ಹಿ ಡಾಟಿ दाथन काटी लाथन मीजही चिक्करही मरकट भालु छल बल करही जेही खल छीजही धरी गाल फारही उर बिदारही गल अतावरी मेलही प्रह्लाद पति जनु बिबिध तनु धरी समर अंगन खेलही धरु मारु काटु पछारु घोर गिरा गगन मही भरी रही जय राम जो तृणते कुलिस ते कर तृण सही निज दल बिचलत देखेसी 20 भुजा 10 चाप रथ छड़ी छलेवु दसानन फिरहु पिरहु करी दाप धायवु परम क्रुद्ध दसकंधर सन्मुख चले हूँ हृदय बंदर गही कर पादप उपल पहारा डारेन्ही ता पर ये कही बारा लागहि सैल वज्रतन तासु खंड खंड होई फूट ही आसु चला न अचल रहा रथ रोपी रन दुर्मद रावण अति कोपी इत उत झपटी दपटी कपि जोधा मर्दै लाग भयमु अति क्रोधा चले पराई भालु कपिनाना त्राहि त्राहि अंगद हनुमाना पाहि पाहि रघुबीर गोसाई यह खल खाई काल की नाई तेहि देखे कपि सकल पराने ದಸಹು ಚಾಪ್ ಸಾಯಕ ಸಂಧಾನೆ. ಇವು ಚೌಪಾಯಿಗಳು, ದೋಹೆ ಮತ್ತೆ ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಯುದ್ಧ ಎರಡೂ ಸೈನ್ಯದ ನಡುವೆ ನಡೀತಾ ಇದೆ. ರಾಕ್ಷಸ ಯೋಧರನ್ನೆಲ್ಲ ಭಲ್ಲೂಕಗಳು ನೆಲದಲ್ಲೇ ಹೂತು ಬಿಡ್ತಾ ಇದ್ದಾರೆ, ಅದ್ರ ಮೇಲೆ ಮರಳನ್ನೆಲ್ಲ ಚಲ್ತಾ ಇದ್ದಾರೆ. ಯುದ್ಧದಲ್ಲಿ ಶತ್ರುಗಳ ವಿರುದ್ಧ ನಿಂತಂಥ ವೀರ ವಾನರರು ಹೇಗೆ ಕಾಣಿಸ್ತಾ ಇದ್ರು ಅಂತಂದ್ರೆ ಕಾಲರ ಹಾಗೆ ಕಾಣಿಸ್ತಾ ಇದ್ರು. ಕಾಲನೇ ಅಂದ್ರೆ ಮೃತ್ಯುನೇ ಒಂದು ರೂಪವನ್ನ ಧರಿಸಿ ಬಂದಿದೆಯೇನೋ ಅನ್ನೋ ರೀತಿ ಅಲ್ಲಿ ಕಾಣಿಸ್ತಾ ಇದ್ರು. ಕ್ಷುದ್ರ ಕೃತಾಂತರಂತಿದ್ದಂಥ ವಾನರರು ಶರೀರದಿಂದ ರಕ್ತವೆಲ್ಲ ಹರಿತಾ ಇದೆ, ಆ ರೀತಿ ಅವರು ಶೋಭಿಸ್ತಾ ಇದ್ದಾರೆ. ಅವರು ನಿಶಾಚರ ಗುಂಪಿನ ಪಟುಭಟರನ್ನ ಅಂದ್ರೆ ತುಂಬಾ ಶಕ್ತಿಶಾಲಿಗಳಿರ್ತಾರಲ್ಲ ಅಂಥವ್ರನ್ನೇ ಹೊಸ್ಕಾಕ್ಬಿಟ್ಟು ಮೇಘಗಳು ಗರ್ಜನೆ ಮಾಡಿದ್ರೆ ಹೇಗಿರುತ್ತೋ ಆ ರೀತಿ ಗರ್ಜಿಸ್ತಾ ಇದ್ದಾರೆ. ವೈರಿಗಳನ್ನ ಗದ್ರಿಸಿ ಗುದ್ದುತ್ತಾ ಇದ್ದಾರೆ, ಹಲ್ಲಿಗಳಿಂದ ಕಚ್ಚುತ್ತಾ ಇದ್ದಾರೆ, ಕಾಲಿನಿಂದ ಒದ್ದು ತಿಕ್ಕಿ ಹಾಕ್ತಾ ಇದ್ದಾರೆ. ನೋಡಿ, ವಾನರರಿಗೆ ಇರುವಂತ ಆಯುಧ ಬೇರೆ ಯಾವುದೂ ಇಲ್ಲ. ಅವ್ರಿಗಿರೋದೇ ತಮ್ಮ ಉಗುರುಗಳು, ಹಲ್ಲುಗಳು. ಇದರಿಂದಾನೇ ಅವರು ಯುದ್ಧ ಮಾಡ್ತಾ ಇರೋದಲ್ವಾ, ಅದಕ್ಕೆ ಕಚ್ತಾ ಇದ್ದಾರೆ, ಗುದ್ದುತ್ತಾ ಇದ್ದಾರೆ. ವಾನರ ಬಲ್ಲೂಕ ವೀರರು ಆನೆಯ ಹಾಗೆ ಗೀಳಿಡ್ತಾ ದುಷ್ಟ ರಾಕ್ಷಸರನ್ನೆಲ್ಲ ತುಂಬ ಛಿದ್ರ ಮಾಡಿ ಅವರು ಸದೆ ಬಡಿತಾ ಇದ್ರು. ಅವ್ರೇನ್ ಮಾಡಿದ್ರು, ರಾಕ್ಷಸರ ಗಲ್ಲುಗಳಿದೆಯಲ್ಲ ಅದನ್ನ ಎಳೆದು ಹರಿದಾಕ್ತಾ ಇದ್ದಾರೆ, ಎದೆಯನ್ನ ಸೀಳ್ಬಿಡ್ತಾ ಇದ್ದಾರೆ. ಅವರ ಕರುಳ ಬಳ್ಳಿಗಳನ್ನೇ ಕಿತ್ತು ತಮ್ಮ ಕೊರಳಿಗೆ ಮಾಲೆಯನ್ನಾಗಿ ಹಾಕ್ಕೊಳ್ತಾ ಇದ್ದಾರೆ. ಆ ರಣೋತ್ಸಾಹಿಗಳಾದ ವಾನರರು ಪ್ರಹ್ಲಾದನಿಗೆ ಸ್ವಾಮಿಯಾದ ಭಗವಾನ್ ನರಸಿಂಹನೇ ಬೇಕಾದಷ್ಟು ರೂಪವನ್ನು ಧರಿಸ್ಕೊಂಡು ಇಲ್ಲಿ ಬಂದು ನಿಂತಿದ್ದಾನೇನೋ ಅನ್ನೋ ರೀತಿ ಇದೆ. ಯಾಕಂದ್ರೆ ಅವರು ಸೀಳಿ ಬಗದು ಕರಳುಗಳನ್ನೆಲ್ಲ ಕಿತ್ತುತ್ತಾ ಇದ್ದಾರೆ, ಅಂದ್ರೆ ಅಷ್ಟು ಉಗ್ರ ರೂಪವನ್ನ ತಾಳ್ಬಿಟ್ಟಿದ್ದಾರೆ ಅವರು ಅಂತ ಅರ್ಥ. ಹಿಡಿ ಬಡಿ ಕಡಿ ಕುಕ್ಕು ಈ ರೀತಿಯ ಭೀಕರ ಶಬ್ದಗಳು ಭೂಮ್ಯಾಕಾಶದಲ್ಲೆಲ್ಲ ತುಂಬ ಹೋಗಿದೆ. ತೃಣವನ್ನ ವಜ್ರಾಯುಧವನ್ನಾಗಿ, ವಜ್ರಾಯುಧವನ್ನ ತೃಣವನ್ನಾಗಿ ಮಾಡುವ ಸಮರ್ಥನಾದಂತಹ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂಬಂತ ಜಯಕಾರ ಎಲ್ಲ ಕಡೆ ಮೊಳಗ್ತಾ ಇದೆ. ಭಗವಂತ ಒಂದು ಹುಲ್ಲು ಕಡ್ಡಿಯನ್ನ ವಜ್ರಾಯುಧವನ್ನಾಗಿ ಮಾಡ್ಬಿಡ್ತಾನೆ. ಇನ್ನು ವಜ್ರಾಯುಧ ಇದ್ರೆ ಅದನ್ನ ಹುಲ್ಲು ಕಡ್ಡಿಯಾಗಿ ಮಾಡುವಷ್ಟು ಸಾಮರ್ಥ್ಯ ಶ್ರೀರಾಮನಿಗಿದೆ. ಅವನ ಜಯಕಾರವನ್ನ ಇವರು ಮಾಡ್ತಾ ಇದ್ದಾರೆ. ತನ್ನ ಸೇನೆಯು ಛಲವಿಚಲವಾಗಿರೋದನ್ನ ನೋಡಿ ದಶಕಂಠ ರಾವಣ ಏನ್ ಮಾಡ್ದ, ತನ್ನ 20 ತೋಳುಗಳಲ್ಲಿ 10 ಬಿಲ್ಲುಗಳನ್ನ ಹಿಡ್ಕೊಂಡು, ಯಾಕಂದ್ರೆ ಅವನಿಗೆ 10 ಮುಖ ಮತ್ತೆ 10 ಜೋಡಿ ಕೈಗಳಿದೆಯಲ್ವಾ, ಸೊ ಎಲ್ಲ ಕೈಗಳಲ್ಲೂ ಕೂಡ ಬಿಲ್ಲು ಬಾಣಗಳನ್ನ ಹಿಡಿದು ಅವನು ರಥಾರೂಢನಾಗಿ ಗರ್ವದಿಂದ ಮತ್ತೆ
ವಾಪಸ್ ಬನ್ನಿ ವಾಪಸ್ ಬನ್ನಿ ಅಂತ ಕಿರುಚುತ್ತಾ ಅವನು ಮುಂದಕ್ಕೆ ಸಾಗ್ತಾನೆ. ಅಂದರೆ ಯುದ್ಧ ಭೂಮಿಯಿಂದ ಓಡ್ತಾ ಇದ್ದಂಥ ತನ್ನ ಸೈನ್ಯವನ್ನ ಮತ್ತೆ ರಣಾಂಗಣಕ್ಕೆ ಬನ್ನಿ ಅಂತ ಕರೆದು ಅವನು ಹೋಗ್ತಾ ಇದ್ದಾನೆ. ಅತ್ಯಂತ ಕೋಪದಿಂದ ಕೂಡಿದಂಥ ರಾವಣ ಶತ್ರು ಸೇನೆಯ ಕಡೆ ಓಡ್ತಾನೆ. ಯುದ್ಧ ತತ್ಪರರಾದಂತಹ ವಾನರರು ಹುಂಕರಿಸ್ತಾ ಅವನ ಎದುರಿಗೆ ಬರ್ತಾರೆ. ಅವರು ತಮ್ಮ ಕೈಯಲ್ಲಿ ಏನಿಟ್ಕೊಂಡಿದ್ದಾರೆ, ಅವ್ರಿಗಿರುವಂಥ ಅಸ್ತ್ರಗಳು ಹೆಮ್ಮರಗಳು, ಕಲ್ಲು ಬಂಡೆಗಳು, ಬೆಟ್ಟಗಳು, ಇದನ್ನೆಲ್ಲ ಎತ್ಕೊಂಡು ಒಂದೇ ಸರಿ ಅವನ ಮೇಲೆ ಎಸಿತಾರೆ. ಪರ್ವತಗಳೆಲ್ಲ ರಾವಣನ ವಜ್ರಕಾಯಕ್ಕೆ ತಗಲಿದ ತಕ್ಷಣ, ಅಂದರೆ ಅವನು ಮೈ ನೋಡಿ ಎಂಥದ್ದು ವಜ್ರದ ಹಾಗೆ ಕಠೋರವಾಗಿರುವಂಥದ್ದು, ಆ ಪರ್ವತಗಳನ್ನು ಎಸೆದ್ರಲ್ಲ ಅದೆಲ್ಲ ಅವನು ಮೈ ತಗಲಿದ ತಕ್ಷಣ ಅದೆಲ್ಲ ಪುಡಿ ಆಗ್ತಾ ಇತ್ತು. ರೋಷ ಭೀಷಣನಾದಂತಹ ರಣೋನ್ಮತ್ತ ರಾವಣ ತನ್ನ ರಥವನ್ನು ನಿಲ್ಲಿಸ್ಕೊಂಡು ಸ್ವಲ್ಪನೂ ಮಿಸುಕಾಡದೆ, ಅಂದರೆ ಸ್ವಲ್ಪನೂ ಅಲ್ಗಾಡಲಿಲ್ಲ, ಅಚ್ಚಲವಾಗಿ ನಿಂತಿದ್ದ. ಅವನಿಗೆ ತುಂಬ ಬೆಟ್ಟದಂಥ ಕೋಪ ಬಂದ್ಬಿಡುತ್ತೆ. ಅವನು ಆ ಕಡೆ ಈ ಕಡೆ ಹರಿಹಾಯ್ದು, ಅಂದರೆ ಆ ಕಡೆ ಈ ಕಡೆ ತಿರುಗಾಡಿ ವಾನರ ಯೋಧರನ್ನೆಲ್ಲ ಹೊಸ್ಕ ಹಾಕೋದಕ್ಕೆ ಶುರು ಮಾಡ್ತಾನೆ. ಅನೇಕ ಕಪಿ ಕರಡಿಗಳು ಓ ಅಂಗದ, ಓ ಆಂಜನೇಯ, ಕಾಪಾಡು ಕಾಪಾಡು ಅಂತ ಕೂಗ್ತಾ ಓಡ್ ಹೋಗ್ತಾರೆ. ಓ ರಘುವೀರ, ಓ ಪ್ರಭು, ರಕ್ಷಿಸು ರಕ್ಷಿಸು, ಈ ದುಷ್ಟ ಯಮನ ಹಾಗೆ ನಮ್ಮನ್ನ ಕಬಳಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಾ ಅವರು ವಾನರರೆಲ್ಲ ಓಡ್ತಾರೆ. ಈ ರೀತಿ ವಾನರರೆಲ್ಲರೂ ಓಡೋಗ್ತಾ ಇರೋದನ್ನ ನೋಡಿ ರಾವಣ ತನ್ನ 10 ಬಿಲ್ಲುಗಳಿಗೂ ಕೂಡ ಬಾಣಗಳನ್ನು ಹೂಡ್ತಾನೆ. ಅಂದರೆ ನಾನೇ ಶಕ್ತಿಶಾಲಿ ಅನ್ನೋದು ಅವನಿಗೆ ಇವಾಗ ಅರಿವಿಗೆ ಬರ್ತಾ ಇದೆ. ಅವನು ಆ ರೀತಿ ಅಂದ್ಕೊಳ್ತಾ ಇದ್ದಾನೆ. ವಾನರರೆಲ್ಲ ಓಡ್ ಹೋಗ್ತಾ ಇದ್ದಾರೆ, ಅವ್ರನ್ನೆಲ್ಲ ಕೊಲ್ಬೇಕು ನಾನು ಅಂತ ಅಂದ್ಬಿಟ್ಟು ಅವನು ಬಿಲ್ಲು ಬಾಣಗಳನ್ನ ಹೂಡಿದ್ದಾನೆ. ಆದರೆ ವಾನರರು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೂಗುತ್ತಾ ಓಡ್ ಹೋಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.